ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 13 ವರ್ಷಗಳ ನಂತರ ಮತ್ತೆ ಪರಪ್ಪನ ಅಗ್ರಹಾರವನ್ನು ಪ್ರವೇಶ ಪಡಿತಾ ಇದ್ದಾರೆ. ಈ ಬಾರಿ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಕೇಸ್ಗೆ ಸಂಬಂಧ ಸತತವಾದಂತಹ ಸ್ಟೇಷನ್ ವಾಸವನ್ನು ಅನುಭವಿಸಿದಂಥ ದರ್ಶನ್ ಅವರಿಗೆ ಈಗ ಜೈಲು ವಾಸ ಫಿಕ್ಸ್ ಆಗಿದೆ. ಜುಲೈ 4ರವರೆಗೆ 2ನೇ ಬಾರಿಗೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯೋದು ಅನಿವಾರ್ಯ ಆಗಿದೆ. ಈಗಾಗಲೇ ಹೆಂಡತಿಗೆ ಹೊಡೆದಂಥ ಪ್ರಕರಣದಲ್ಲಿ ಜೈಲು ಸೇರಿದಂತಹ ದರ್ಶನ್ 28 ದಿನಗಳ ಕಾಲ ಇದೇ ಪರಪ್ಪನ ಅಗ್ರಹಾರದಲ್ಲಿ ಹಗಲು ರಾತ್ರಿ ಅಂತೇಳ್ಬಿಟ್ಟು ದಿನವನ್ನು ಕಳೆದಿದ್ರು. ಅದಾದ ಬಳಿಕ ಈಗ ಮತ್ತೆ 2ನೇ ಬಾರಿಗೆ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳಲಾಗದಂತಹ ಮತ್ತು ಯಾರೂ ಕೂಡ ಸಹಿಸೋಕೆ ಸಾಧ್ಯವಿರದಂಥ ಪ್ರಕರಣ, ಅದರಲ್ಲೂ ಕೂಡ ಒಬ್ಬ ಮುಗ್ಧ ಯುವಕನನ್ನು ಅತ್ಯಂತ ಅಮಾನುಷವಾಗಿ ಸಾಯಿಸಿದಂಥ ಪ್ರಕರಣದಲ್ಲಿ ದರ್ಶನ್ ಮತ್ತು ದರ್ಶನ್ನ ಹಿಂಬಾಲಕರೇನಿದ್ದಾರೆ, ಪಟಾಲಂನೇನಿದೆ, ಇಡೀ ಪಟಾಲಂ ಇವಾಗ ಪರಪ್ಪನ ಅಗ್ರಹಾರ ಸೇರಿಕೊಂಡಿದೆ. ಹಾಗಾದರೆ ಏನಾಯಿತು ಇವತ್ತು ಕೋರ್ಟ್ನಲ್ಲಿ, ಏನೆಲ್ಲ ಡೆವಲಪ್ಮೆಂಟ್ಗಳು ನಡೀತು, ಯಾವ ರೀತಿಯಾದಂಥ ವಾದ ಪ್ರತಿವಾದಗಳು ನಡೆದವು ಅಂತ ಹೇಳಿ ನೋಡೋದಾದರೆ, ಈಗ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಬಿಡಿ. ಜೊತೆಗೆ ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ರೇಣುಕಾಸ್ವಾಮಿಯ ಪ್ರಕರಣ ಏನಿದೆ ಅಥವಾ ರೇಣುಕಾಸ್ವಾಮಿಯನ್ನು ಮುಗಿಸಿದಂಥ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ದರ್ಶನ್ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಯಾರಾದರೂ ಹೇಳಿದ್ರೆ ನಂಬೋಕೆ ಅಸಾಧ್ಯವಾಗಿತ್ತು ಆರಂಭದ ದಿನಗಳಲ್ಲಿ. ಆದರೆ ಇವತ್ತಿಗೆ ದರ್ಶನ್ ಕೈವಾಡ ಇರೋದು ಬಹುತೇಕ ಸತ್ಯವಾಗ್ತಿದೆ. ಜೊತೆಗೆ ಬಹುತೇಕ ಸಾಕ್ಷಿಗಳು ಇದನ್ನೇ ಸಾಬೀತುಪಡಿಸ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಸತತವಾದಂಥ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ದರ್ಶನ್ಗೆ ಕೊನೆಗೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂಥ ಸೌಭಾಗ್ಯ ಒದಗಿ ಬಂದಿದೆ. ಹೌದು, ಇವತ್ತು ಕಸ್ಟಡಿ ಅಂತ್ಯವಾದಂಥ ಕಾರಣಕ್ಕೋಸ್ಕರ ದರ್ಶನ್ ಅವರನ್ನ ಇಲ್ಲಿ ಕೋರ್ಟ್ನ ಮುಂದೆ ಹಾಜರುಪಡಿಸಿದಾಗ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಮಹತ್ವದ ಆದೇಶವನ್ನೇ ನೀಡಿದೆ. ದರ್ಶನ್ ಸೇರಿ 4 ಆರೋಪಿಗಳ ಕಸ್ಟಡಿ ಅಂತ್ಯವಾದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇಂದು 24ನೇ ACMMನ ಕೋರ್ಟ್ ಮುಂದೆ ಹಾಜರುಪಡಿಸಿದರು. ಈ ಸಂದರ್ಭದಲ್ಲಿ ತನಿಖಾಧಿಕಾರಿಯಾದಂತಹ ಚಂದನ್ ಅವರು ಆರೋಪಿಗಳಾದಂಥ ದರ್ಶನ್, ವಿನಯ್, ಧನರಾಜ್, ಪ್ರದೂಷ್ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಬಂದಿದ್ರು. 24ನೇ ACMM ಕೋರ್ಟ್ನಲ್ಲಿ ಸರ್ಕಾರದ ಪರ SPP ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಮತ್ತು ಅವರ ತಂಡದವರು ಹಾಜರಿದ್ದರು. ದರ್ಶನ್ ಮತ್ತು ಇತರ 4 ಆರೋಪಿಗಳನ್ನು ವಕೀಲರು ಹಾಜರುಪಡಿಸಿದರು. ಇಂದು ನಟ ದರ್ಶನ್ ಅವರು 2ನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲನ್ನು ಸೇರ್ತಾ ಇದ್ದಾರೆ. ಈ ಹಿಂದೆ ಹೆಂಡತಿಗೆ ಹೊಡೆದಂಥ ಪ್ರಕರಣದಲ್ಲಿ ಇದೇ ದರ್ಶನ್ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ರು. ಆ ಸಂದರ್ಭದಲ್ಲಿ ಬರೋಬ್ಬರಿ 28 ದಿನಗಳ ಕಾಲ ಜೈಲಿನಲ್ಲಿದ್ದರು. ಅದಾದ ಬಳಿಕ ಪರಿವರ್ತನೆ ಆಗಬೇಕಾಗಿತ್ತು, ಅದಾದ ಮೇಲೆ ಬುದ್ಧಿ ಕಲಿಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತ್ ದರ್ಶನ್ ಬುದ್ಧಿ ಕಲಿಯಲಿಲ್ಲ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು, ಎಣ್ಣೆಯ ಕೈಗೆ ಬುದ್ಧಿಯನ್ನು ಕೊಟ್ಟು ಮತ್ತು ಮಾನಿನಿ ಅಕ್ರಮ ಸಂಬಂಧದ ಒಂದಷ್ಟು ಜಾಲಕ್ಕೆ ಸಿಲುಕಿಕೊಂಡಂತಹ ದರ್ಶನ್ ಇವತ್ತು ಈ ಪರಿಸ್ಥಿತಿಯಲ್ಲಿ ಜೈಲನ್ನು ಸೇರುವಂಥ ಅನಿವಾರ್ಯ ಸಂದರ್ಭ ಒದಗಿ ಬಂದಿದೆ. ತಾನು ಮಾಡಿದಂತಹ ಪಾಪ ಕೃತ್ಯದ ಫಲವಾಗಿ ಇವತ್ತು ಪರಪ್ಪನ ಅಗ್ರಹಾರವನ್ನು ಸೇರ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳಿದ್ರೆ ಅದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ. ಇನ್ನು ಇಷ್ಟು ಮಾತ್ರವಲ್ಲ, ಇಂದು ಕೋರ್ಟ್ಗೆ ಈಗ ದರ್ಶನ್ ಅವರನ್ನು ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕಳಿಸಿದ್ದಾರೆ. ಬಟ್ ಜುಲೈ 4ರವರೆಗೆ ಮಾತ್ರ ಅಲ್ಲ, ಮುಂದುವರೆದರೂ ಕೂಡ ಮುಂದುವರಿಬೋದು ಈ ಜೈಲು ವಾಸ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅನ್ನೋದ್ರ ಮೇಲೆ ಈ ಜೈಲು ವಾಸ ನಿರ್ಧಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಅದರ ನಡುವೆ ಬೇಲ್ ಅಪ್ಲಿಕೇಶನನ್ನು ಹಾಕ್ಬೋದು, ಬೇಲ್ ರಿಜೆಕ್ಟ್ ಆಗ್ಬೋದು ಅಥವಾ ಬೇಲ್ ಗ್ರಾಂಟ್ ಆಗ್ಬೋದು, ಏನು ಬೇಕಾದರೂ ಕೂಡ ಆಗ್ಬೋದು. ಬಟ್ ಒಂದು ಸುಸಂಸ್ಕೃತ ಸಮಾಜದಲ್ಲಿ ಹುಟ್ಟಿ ಬೆಳೆದಂತಹ ಈ ದರ್ಶನ್, ಅದರಲ್ಲೂ ಕೂಡ ದರ್ಶನ್ ಅವರ ತಂದೆಯ ಒಂದೊಂದು ಜೀವನದ ಶೈಲಿಯನ್ನು ಕಂಡ್ರೆ ಎಲ್ಲರೂ ಕೂಡ ಎದ್ದು ನಿಂತು ಕೈ ಮುಗಿತಾರೆ. ಅಂತಹ ಒಬ್ಬ ಸಂಭಾವ್ಯತ ಕುಟುಂಬದಲ್ಲಿ ಹುಟ್ಟಿದಂಥ ದರ್ಶನ್ ಇಂಥದ್ದೊಂದು ಮನೆಹಾಳು ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ತಾನೇ ಸಹಿಸೋಕೆ ಸಾಧ್ಯವಿದೆ ಹೇಳಿ. ಆರಂಭದಲ್ಲೇ ಈಗಾಗಲೇ ಎಲ್ಲ ಸಹೋದರರು ಕೂಡ ದರ್ಶನ್ನಿಂದ ಒಂದು ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಸಹೋದರ ಇರ್ಬೋದು, ಸಹೋದರಿ ಇರ್ಬೋದು, ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈತ ಮಾಡಿದಂಥ ಇದೊಂದು ಪಾಪಕೃತ್ಯ ಇಡೀ ಕುಟುಂಬಕ್ಕೆ ಕಣ್ಣೀರು ಸುರಿಸುವಂತೆ ಮಾಡಿದೆ. ಅಸಲಿಗೆ ಚಿಕ್ಕದಂಥದ ವಿಚಾರ ದೊಡ್ಡದು ಮಾಡಿಕೊಂಡು ಎಲ್ಲವನ್ನು ಕೂಡ ಹಾಳು ಮಾಡುವಂಥ ಲಕ್ಷಣಗಳು ಕಾಣಿಸ್ತಿದೆ. ಅದೇನಿದ್ರೂ ಕೂಡ ದರ್ಶನ್ಗೆ ಸದ್ಯಕ್ಕಂತೂ ಜೈಲುವಾಸ ಕಾಯಮಾಗಿದೆ. ಜುಲೈ 4ರವರೆಗೆ ಜೈಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಈಗ ದರ್ಶನ್ಗೆ ಒದಗಿ ಬಂದಿದೆ. ಅದರ ಒಳಗಡೆ ಬೇಲ್ ಅಪ್ಲಿಕೇಶನ್ ಹಾಕುವಂಥ ಸಿದ್ಧತೆ ಕೂಡ ಇದೆ. ಒಂದು ವೇಳೆ ಬೇಲ್ ಅಪ್ಲಿಕೇಶನನ್ನು ಹಾಕಿದರೆ ಆ ಸಂದರ್ಭದಲ್ಲಿ ಕೋರ್ಟು ಯಾವ ಬೇಸಿಸ್ನಲ್ಲಿ ಇವರಿಗೆ ಬೇಲ್ ಕೊಡುತ್ತೆ, ಯಾವುದೆಲ್ಲ ಅಂಶಗಳನ್ನು ಪರಿಗಣಿಸುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಅದೇನೇ ಇದ್ರೂ ಕೂಡ SPP ಇಲ್ಲಿ ಪ್ರಬಲವಾಗಿ ಅವರನ್ನು ಜೈಲಿಗೆ ಕಳಿಸಲೇಬೇಕು ಅನ್ನೋಂಥ ವಾದವನ್ನು ಮಂಡಿಸ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಹೀಗಾಗಿ ನಿರಂತರವಾದಂತಹ ಪ್ರಯತ್ನ ಮತ್ತು ನಿರಂತರವಾದಂತಹ ಒಂದಷ್ಟು ಶ್ರಮದ ಫಲವಾಗಿ ಈಗ ಪೊಲೀಸರಿಗೆ ಒಂದು ಹಂತದ ಯಶಸ್ಸು ಸಿಕ್ಕಿದೆ. ಹೀಗಾಗಿ
ಆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಮತ್ತು ಇತರ ಆರೋಪಿಗಳು ಸೇರೋದು ಕಾಯಮಾಗಿದೆ. ಮೊದಲಿಗೆ ಇದ್ದಂಥ ಆ್ಯಟಿಟ್ಯೂಡು ನಂತರ ಕಂಪ್ಲೀಟಾಗಿ ಬದಲಾಗೋಗಿದೆ. ಮೊದಲು ಇದ್ದಂತಹ ರೀತಿಗೂ ಮತ್ತು ಈಗ ಇರುವಂಥ ರೀತಿಗೂ ದರ್ಶನ್ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಬದಲಾವಣೆ ಮುಂದುವರಿಯುತ್ತಾ ಅಥವಾ ಬದಲಾವಣೆ ಅನಿರೀಕ್ಷಿತವೋ ಅಥವಾ ಆಕಸ್ಮಿಕವೋ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.